ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ ಕೇಳಿಬಂದಿದೆ. ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಲೋಕಾಯುಕ್ತದಿಂದ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆರೋಪ ಸಂಬಂಧ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ. ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್ ದೂರು ಕೊಟ್ಟಿದ್ದು, 625 ಕೋಟಿ ರೂಪಾಯಿ ದುರ್ಬಳಕೆ ಹಿಂದೆ ಸಚಿವರ ಕೈವಾಡವಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಹೊರಿಸಲಾಗಿದೆ. ಇದರ ಕುರಿತಾಗಿ ಈ ಹಿಂದೆ ಕೂಡ ನ್ಯೂಸ್ ಫಸ್ಟ್ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ. ಸೊ ಈಗ ಸಚಿವ ಜಮೀರ್ಗೆ ಲೋಕಾಯುಕ್ತ ಶಾಕ್ ಎದುರಾಗಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಆ ಇಲಾಖೆಯಲ್ಲಿರುವಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಂಥ ಆರೋಪ ಈಗ ಅವರ ಮೇಲೆ ಕೇಳಿ ಬರ್ತಾ ಇದೆ. ಜೆಡಿಎಸ್ ವಕ್ತಾರ ಕೊಟ್ಟಿರುವಂಥ ದೂರಿನನ್ವಯ ಈಗ ಲೋಕಾಯುಕ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಜೊತೆಗೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೀಡುವಂತೆ ಕೂಡ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ. ಸೊ ಇದರಿಂದ ಸಚಿವ ಜಮೀರ್ಗೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಆರ್ಥಿಕ ಇಲಾಖೆಯ ಅನುಮೋದನೆ ಇಲ್ಲದೇನೆ ಗುತ್ತಿಗೆದಾರರ ಜೊತೆಗೆ ಇವರು ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು, ಗಂಭೀರ ಆರೋಪವನ್ನು ಪ್ರದೀಪ್ ಕುಮಾರ್ ಮಾಡಿದರು. ಆ್ಯಂಡ್ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಉಲ್ಲೇಖ ಮಾಡಿರುವಂಥ ಅಂಶಗಳೆಲ್ಲವೂ ಕೂಡ ಒಂದು ವೇಳೆ ತನಿಖೆಯಲ್ಲಿ ಸತ್ಯ ಅನ್ನೋದಾದರೆ ಮತ್ತೊಂದು ದೊಡ್ಡ ಶಾಕ್ ಕಾಂಗ್ರೆಸ್ ಸರ್ಕಾರಕ್ಕೆ, ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಎದುರಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಏನು ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಏನು 224 ಕ್ಷೇತ್ರಗಳಿಗೆ ಕೂಡ ರಾಜ್ಯ ಸರ್ಕಾರ ಒಂದು ಅನುದಾನವನ್ನು ಮೀಸಲಿಟ್ಟಿತ್ತು. ಆದರೆ ಈ ಒಂದು ಅನುದಾನವನ್ನು ಬಳಸ್ಕೊಳ್ಬೇಕಾದ್ರೆ ಏನು ಆರ್ಥಿಕ ಇಲಾಖೆ ಒಂದು ಏನು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆದರೆ ಅನುಮತಿ ಪಡ್ಕೊಂಡಿಲ್ಲ, ನೇರವಾಗಿ ಗುತ್ತಿಗೆದಾರರಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ JDS ವಕ್ತಾರರಾಗಿರುವಂಥ ಪ್ರದೀಪ್ ಕುಮಾರ್ ಅವರು ರಾಜ್ಯಪಾಲರಿಗೂ ಒಂದು ದೂರನ್ನು ಕೊಟ್ಟಿದ್ದರು. ಜೊತೆಗೆ ಲೋಕಾಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದರು. ಏನು ಈ ಒಂದು ಪ್ರಕರಣದಲ್ಲಿ ಹಣದ ದುರ್ಬಳಕೆ ಆಗಿದೆ ಮತ್ತು ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಈ ಒಂದು ದೂರಿನ ಆಧಾರದ ಮೇರೆಗೆ ಈಗ ಸಚಿವ ಜಮೀರ್ ಅಹಮದ್ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ನೋಟಿಸ್ನಲ್ಲಿ ಪ್ರಮುಖವಾಗಿ ಏನು ಈ ಒಂದು ಆರೋಪಕ್ಕೇನಿದೆ, ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನಿದೆ, ಜೊತೆಗೆ ಇದರ ಏನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮದ ಉತ್ತರವನ್ನು ಒಂದು ಮಾಹಿತಿಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ಸಚಿವ ಜಮೀರ್ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ಪರವಾದಂಥ ವಕೀಲರು ಲೋಕಾಯುಕ್ತರನ್ನು ಭೇಟಿ ಮಾಡಿ ಈ ಒಂದು ಉತ್ತರ ಕೊಡಲಿಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಏನು ಪ್ರದೀಪ್ ಕುಮಾರ್ ಅವರ ಒಂದು ಆರೋಪ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂಥ ದಾಖಲೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಒಂದು ಜೊತೆಗೆ ಇವರ ಸಚಿವ ಜಮೀರ್ ಅವರ ಉತ್ತರವನ್ನು ಕೂಡ ಪಡೆದುಕೊಳ್ಳುವಂಥ ಲೋಕಾಯುಕ್ತರು ಈ ಒಂದು ಏನು ಅಕ್ರಮ ಆಗಿದೆ ಅಥವಾ ಹಣದ ದುರ್ಬಳಕೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಭ್ರಷ್ಟಾಚಾರದ ಒಂದು ಆರೋಪದ ಮೇಲೆ ಪ್ರಕರಣ ದಾಖಲಿಸುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಸಚಿವ ಜಮೀರ್ ಅವರಿಗೆ ಈಗ ಲೋಕಾಯುಕ್ತ ಸಂಕಷ್ಟ ಶುರುವಾಗಿರುವಂಥದ್ದು. ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.